ಈ ವಿಡಿಯೋದಲ್ಲಿ ನಾವು ಈ ವಿಡಿಯೋದಲ್ಲಿ ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಯೂನಿಟ್ 9 ಅಡ್ವೆಂಚರ್ ಅರುಣಿಮಾ ಸಿನ್ಹಾ ಅ ಬ್ರೇವ್ ಸೌಲ್ ದ ವಿವರಣೆ ಅಥವಾ ಕ್ವಶನ್ ಅಂಡ್ ಆನ್ಸರ್ ಅನ್ನ ನೋಡೋಣ. ತುಂಬಾ ಚೆನ್ನಾಗಿದೆ ಕತೆ. ಈ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ವಿತೌಟ್ ಡಿಲೇ, ಲೆಟ್ಸ್ ಸ್ಟಾರ್ಟ್. ಅರುಣಿಮಾ ಸಿದ್ಧಾ ವಾಸ್ ಅ ವಾಲಿಬಾಲ್ ಪ್ಲೇಯರ್. ಅರುಣಿಮಾ ಸಿನ್ಹಾ ಅವರು ವಾಲಿಬಾಲ್ ಆಟವನ್ನ ಆಡುತ್ತಿದ್ದರು. ಒನ್ಸ್ ಶಿ ವಾಸ್ ಥ್ರೋನ್ ಔಟ್ ಆಫ್ ಅ ಮೂವಿಂಗ್ ಟ್ರೈನ್. ಒಂದು ಸಾರಿ ಅವರನ್ನ ಚಲಿಸುತ್ತಿರುವ ರೈಲಿನಿಂದ ಎಸೆಯಲಾಯಿತು. ನೋಡ್ರಲ್ಲ, ಚಿಕಿತ್ಸೆ ಇಲ್ಲಿ ಎಸಿತಾ ಇರೋದು ಪಾಪ. ಶಿ ವಾಸ್ ರಶ್ ಟು ಹಾಸ್ಪಿಟಲ್. ಅವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಶಿ ವಾಸ್ ಬ್ಯಾಡ್ಲಿ ಇಂಜರ್ಡ್. ಅವರು ಅತಿ ಕೆಟ್ಟದಾಗಿ ಗಾಯಗೊಂಡಿದ್ದರು. ಅತಿಯಾಗಿ ಗಾಯಗೊಂಡಿದ್ದರು ಅಂತ. ಡಾಕ್ಟರ್ ಸೇವ್ಡ್ ಹರ್ ಲೈಫ್. ವೈದ್ಯರು ಅವಳ ಜೀವವನ್ನ ಉಳಿಸಿದರು. ಬಟ್ ದೇ ಹ್ಯಾಡ್ ಟು ಆಂಪ್ಯೂಟೇಟ್ ಹರ್ ಲೆಫ್ಟ್ ಲೆಗ್ ಬಿಲೋ ದ ನೀ. ಅವರು ಮೊಣಕಾಲಿನಿಂದ ಕೆಳಗಿನ ಕಾಲನ್ನ ತೆಗೆಯಬೇಕಾಗಿ ಬಂದಿತು. ಅರುಣಿಮಾ ಡಿಸೈಡೆಡ್ ಟು ಸ್ಕೇಲ್ ಮೌಂಟ್ ಎವರೆಸ್ಟ್. ಅರುಣಿಮಾ ಅವರು ಮೌಂಟ್ ಎವರೆಸ್ಟ್ ಅನ್ನ ಅಳೆಯಬೇಕೆಂದು ತೀರ್ಮಾನಿಸಿದರು. ವೈಲ್ ಶಿ ವಾಸ್ ಆನ್ ದ ಹಾಸ್ಪಿಟಲ್ ಬೆಡ್. ಯಾವಾಗಂದ್ರ ಅವರು ಆಸ್ಪತ್ರೆಯ ಹಾಸಿಗೆಯಲ್ಲಿದ್ದಾಗ. ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಕಂಡಕ್ಟೆಡ್ ಅ ಟ್ರೈನಿಂಗ್ ಕ್ಯಾಂಪ್. ಅವರಿಗೆ ತರಬೇತಿ ಕ್ಯಾಂಪ್ ಅನ್ನ ಟಾಟಾ ಸ್ಟೀಲ್ ಅಡ್ವೆಂಚರ್ ಅವರು ತೆಗೆದುಕೊಂಡಿತು. ಶಿ ಜಾಯಿಂಡ್ ಇಟ್. ಅದಕ್ಕೆ ಅವಳು ಸೇರಿಕೊಂಡಳು. ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್ ದ ಫಸ್ಟ್ ಇಂಡಿಯನ್ ಲೇಡಿ ಟು ಸ್ಕೇಲ್ ಮೌಂಟ್ ಎವರೆಸ್ಟ್ ಟ್ರೇನ್ ಅರುಣಿಮಾ. ಅದನ್ನ ಮೊದಲಿಗೆ ಹಚ್ಚಿದ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಅವರು ಅರುಣಿಮಾ ಸಿನ್ಹಾ ಅವರಿಗೆ ತರಬೇತಿಯನ್ನ ನೀಡಿದರು. ಇಲ್ಲಿ ನೋಡ್ರಿ, ಈ ತರ ಮೌಂಟ್ ಎವರೆಸ್ಟ್ ಅನ್ನ ಹತ್ತೋದು. ಹರ್ ಎಕ್ಸ್ಪಿಡೇಷನ್ ಟು ಮೌಂಟ್ ಎವರೆಸ್ಟ್ ವಾಸ್ ಫುಲ್ ಆಫ್ ಚಾಲೆಂಜಸ್. ಅದನ್ನ ಹತ್ಬೇಕಂದ್ರ ಅವಳಿಗೆ ವಿವಿಧ ರೀತಿಯ ಚಾಲೆಂಜಸ್ ಬಂತು. ಶಿ ಸ್ಟ್ರಗಲ್ಡ್. ಅವನ್ನೆಲ್ಲಾನು ಎದುರಿಸಲು. ಆಲ್ ಥ್ರೂ ದ ಎಕ್ಸ್ಪಿಡಿಷನ್ ಎವ್ರಿ ಸ್ಟೆಪ್ ವಾಸ್ ಡೇಂಜರಸ್. ಪ್ರತಿ ಹೆಜ್ಜೆಯು ಅಪಾಯದಿಂದ ಕೂಡಿತ್ತು. ಶಿ ಹ್ಯಾಡ್ ಪ್ರಾಬ್ಲಮ್ಸ್ ವಿತ್ ಹರ್ ಆರ್ಟಿಫಿಷಿಯಲ್ ಲೆಗ್. ಅವಳ ಕೃತಕ ಕಾಲಿನಿಂದ ಅವಳಿಗೆ ಸಮಸ್ಯೆಗಳಿದ್ದವು. ಸಮಟೈಮ್ಸ್ ಹರ್ ಲೆಗ್ ಸ್ಟಾರ್ಟೆಡ್ ಬ್ಲೀಡಿಂಗ್. ಕೆಲವು ಬಾರಿ ಅವಳ ಕಾಲು ರಕ್ತ ಸುರಿತಾ ಇತ್ತು. ಶಿ ಡಿಡಂಟ್ ಕೇರ್. ಅವಳು ಯಾವುದಕ್ಕೂ ಜಗ್ಗಲಿಲ್ಲ. ಶಿ ವಾಸ್ ಅ ಬ್ರೇವ್ ಗರ್ಲ್. ಅವಳು ಧೈರ್ಯಶಾಲಿ.
Little oxygen was left in the cylinder. ಆಕ್ಸಿಜನ್ ಸಿಲಿಂಡರ್ ಕೊಟ್ಟಿರ್ತಾರಲ್ಲ ಅದ್ರೊಳಗ ಕಡಿಮೆ ಆಮ್ಲಜನಕ ಉಳಿದಿತ್ತು. ಪೀಪಲ್ ಅಡ್ವೈಸ್ ಹರ್ ಟು ಸ್ಟಾಪ್ ದ ಎಕ್ಸ್ಪಿಡಿಷನ್. ಜನರು ಹೇಳಿದ್ರು ನೀನ್ ಇಲ್ಲಿಗೆ ನಿಲ್ಲಿಸ್ಬಿಡು ಹತ್ತುವುದನ್ನ ಅಂತಂತಂದು. ಬಟ್ ಶಿ ವಾಸ್ ನಾಟ್ ರೆಡಿ ಟು ಗಿವ್ ಅಪ್ ಹರ್ ಅಟೆಂಪ್ಟ್. ಆದರೆ ಅವಳು ಹತ್ತುವುದನ್ನ ಬಿಡಲು ತಯಾರಿರಲಿಲ್ಲ. She continued the expedition. At last, she reached the top Mount Everest. ಅವಳು ಹಾಗೆ ಹತ್ತಿದಳು. ಕೊನೆಗೆ ಅವಳು ಮೌಂಟ್ ಎವರೆಸ್ಟ್ ತುತ್ತ ತುದಿಯನ್ನ ತಲುಪಿದಳು. A girl with an amputated leg had scaled Mount Everest. ಅಂದ್ರ ಕೃತಕ ಕಾಲನ್ನ ಹೊಂದಿದವಳು ಸಹ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದಳು. ವಾಟ್ ಆನ್ ಅಚೀವ್ಮೆಂಟ್ ಇಂಡೀಡ್. ಇದು ಒಂದು ಅದ್ಭುತ ಸಾಧನೆ ನೋಡ್ರಿ. ಕ್ವಶನ್ ಆನ್ಸರ್ ಅನ್ನು ನೋಡೋಣ. ಮ್ಯಾಚ್ ದ ವರ್ಡ್ಸ್ ಕಾಲಮ್ ಎ ವಿತ್ ದೋಸ್ ಇನ್ ಕಾಲಮ್ ಬಿ. ಸೇ ದ ಆನ್ಸರ್ ಅಲೌಡ್. ಅರುಣಿಮಾ, a farmer volleyball player. A farmer volleyball player. Doctors amputed her leg. Next, dream scaling Mount Everest. ಅವಳ ಕನಸು ಮೌಂಟ್ ಎವರೆಸ್ಟ್ ಅನ್ನು ಹತ್ತೋದಾಗಿತ್ತು. ಟ್ರೈನಿಂಗ್ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಿತ್ತು. ಬಚೇಂದ್ರಿ ಪಾಲ್ ಟ್ರೈನ್ ಅರುಣಿಮಾ. ಹೌದು. ನೆಕ್ಸ್ಟ್, ಆರ್ಟಿಫಿಷಿಯಲ್ ಲೆಗ್ ಚಾಲೆಂಜ್. ಪೀಪಲ್ ಅಡ್ವೈಸ್ ಸ್ಟಾಪ್ ಎಕ್ಸ್ಪಿಡಿಷನ್. ಅಚೀವ್ಮೆಂಟ್ reaching the top of Mount Everest. Next, look at the picture. These are used by mountaineers. Write the name of them. One is done for you. ಇದು ಸ್ಲೀಪಿಂಗ್ ಬ್ಯಾಗ್ ಅಂತ ಹೇಳ್ಯಾರ. These are shoes and socks. ಸಾಕ್ಸ್ ಕಾಣ್ತಾ ಇಲ್ಲ, ಒಳಗಿರ್ತಾವ ಶೂಸ್. ಇದು ಜರ್ಕಿನ್ ಆರ್ ಜಾಕೆಟ್. ಹ್ಯಾಂಡ್ ಗ್ಲೋವ್ಸ್. ಇವು ಹ್ಯಾಂಡ್ ಗ್ಲೋವ್ಸ್. This is spade. Set of sunglasses. Water bottle. Torch. Next, listen to your teacher. Do what your teacher asks you to do. Open your bag. Take out your instrument box. Draw a straight line of 2 inch using a scale. Draw another straight line of 2 inch below the first line. The distance between the first line and the second line should be 2 inches. Join the sides by drawing a straight lines. What is the shape of figure you get? Say it aloud. We get rectangle. This is rectangle. Next, find with words. Look at the picture and read the dialogues. Write one word for the underlined words and fill in the blank. One is done for you. Pedestrian, centenarian, pesticide, draw. ನೋಡೋಣ. Ajit, grandpa, how old are you? Grandpa, I am 100 year old. Ajit, you are a centenarian, aren't you? Next, Fatima, did your team win the game? Prabha, no, our team neither lost nor won. The game ended in a draw. Police, do you see the zebra crossing over there? Peter, yes. Who is it for? The police, it is for the people who walk on foot. Chintu, do you mean
to say it is for pedestrians. Okay. Ranganna, the crops are infested with pests. How can I get rid of them? Bhimanna, why don't you use chemical to kill pests? Rangana, no, I don't want to kill them with pesticide. Next, read the given sentence, write what and whom the underlined word refer to. One is done for you. Kamala is a ball badminton player. She trains others. She refers to Kamala. ಇದೇ ತರ ಮುಂದಿನ ಮಾಡಬೇಕು. The skateboard is useful, but it is very expensive. It refers to skateboard. Vishnu likes sports. He climbs rocks in his free time. He refers to Vishnu. Next, hand gloves and boots are on the shelf. They are needed to scale mountain. They refers to hand gloves and boots. Next, read the following sentence, follow example and fill in the blank. Choose the words from those given in brackets. There, his, your, hers. ಇದನ್ನ ಯೂಸ್ ಮಾಡಿ ಇದನ್ನ ಪೂರ್ತಿ ಮಾಡಬೇಕು ಬ್ರಾಕೆಟ್ಸ್ ಅನ್ನ. The jacket is on the rock. It is my jacket. The jacket is on the rock. It is mine. Next, Gauri bought a tennis ball yesterday. It is her ball. Gauri bought a tennis ball yesterday. It is hers. Next, Ganesh and Shanmuka carry bags on the in bag. The bags are theirs. This is your oxygen cylinder. This oxygen cylinder is yours. These sunglasses belong to Ravi. They are Ravi's. Next, read a letter written Jyoti to Nihan. Write who the underlined word refer to. Choose the word from those given. Warden, Jyoti, and her friends Nihan, Jyoti. Hi Nihan, my friend is visiting me. This weekend, we are going to trek in Kodachadri Hill. Do you want to join us? Please give me a call before you leave your place. I want you to take permission from the hostel warden. Tell him that you will be back next Tuesday. See you at my place. Bye. Bye, Jyoti. Me, Jyoti. We, Jyoti and her friends. You, Nihan. Him, warden. Practice speech. Read the dialogue. Take turns and read. ಇದನ್ನ ಓದಿ ಏನಿಲ್ಲ ಓದೋದಷ್ಟೇ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, write more. Read the passage. Write the summary of it in 3 sentences. One is done for you. ಇದನ್ನು ಓದಿ ಇಲ್ಲಿ ಸಮ್ಮರಿ ಬರೆಯೋದು. ನಿಮಗೆ ಬರೆಯಬೇಕಾಗಿದ್ದು ಇಲ್ಲಿದೆ ನೋಡಿ. Read the passage. Write the summary of it by filling in the blank. ಇದು ಪ್ಯಾರಾಗ್ರಾಫ್ ಕೊಟ್ರ ನೀವು ಸಮ್ಮರಿ ಬರೆಯೋದು ಈ ತರ. The police went to an old woman's house to inquire about the theft. The theft entered her house at night. He opened the refrigerator and ate all the food. This is summary for this fun activity ಕೊಟ್ರ ಮತ್ತೆ ಅಡಿಷನಲ್ ಆಕ್ಟಿವಿಟೀಸ್ ಅನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.